ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಚನಾ ಮೋಹನ್ ವ್ಲಾಗ್. ಇವತ್ತು ಅ ಡೇ ಇನ್ ಮೈ ಲೈಫ್ ಅಂದರೆ ನಾರ್ಮಲ್ ಡೇ ವ್ಲಾಗ್ನ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ತುಂಬ ದಿನ ಆಗಿತ್ತು ಈ ಥರ ನಾರ್ಮಲ್ ಡೇ ವ್ಲಾಗ್ ಮಾಡಿ. ಆ್ಯಂಡ್ ಆಲ್ಸೋ ಇವಾಗ ಸ್ವಲ್ಪ ಬೇಗ ಎದ್ದೇಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಅಪ್ಪ ಅಮ್ಮ ಒಂದು 5:30 ಹಂಗೆಲ್ಲ ಎದ್ದೇಳ್ತಾರೆ. ನಾನು 8 o'clock ಆದರೂ ಮಲ್ಕೊತಾ ಇದ್ದೆ. ಬಟ್ ಇವಾಗ ಸ್ವಲ್ಪ 7:30 6 ಹಂಗೆ ಅಲಾರಾಮ್ ಇಟ್ಕೊತೀನಿ. ಬಟ್ ಸ್ಟಿಲ್ ಎದ್ದೇಳೋ ಅಷ್ಟೊತ್ತಿಗೆ ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗಿಬಿಟ್ಟಿರುತ್ತೆ. ಸೊ ಇವಾಗ ಪಟ ಅಂತ ಕಾಲೇಜ್ಗೆ ರೆಡಿ ಆಗ್ತಾ ಇದ್ದೀನಿ. ನನಗೇನು ತೀರಾ ಕಾಲೇಜಿಗೆ ಜಾಸ್ತಿ ಮೇಕಪ್ ಮಾಡ್ಕೊಂಡು ಹೋಗಬೇಕು, ಚೆನ್ನಾಗಿ ಕಾಣಿಸ್ಬೇಕು ಅಂತೆಲ್ಲ ಇಂಟ್ರೆಸ್ಟೇ ಇಲ್ಲ. ಚೆನ್ನಾಗಿ ಕಾಣಿಸಿದ್ರೆ ಏನು ಯೂಸು ಅಂತ ಅಂದ್ಬಿಟ್ಟು ಜಸ್ಟ್ ಸಿಂಪಲ್ ಆಗೇ ಮೇಕಪ್ ಮಾಡ್ಕೊಂಡು ಹೋಗ್ತೀನಿ. ನಾನು ಯಾವತ್ತಾದರೂ ಅಕೇಶನಲ್ಲಿ ತುಂಬ ಚೆನ್ನಾಗಿ ರೆಡಿ ಆಗಿ ಹೋದಾಗ ಹಿಂಗೆ ನೋಡಿ ಹಂಗೆ ನೋಡಿದಾಗ ನನ್ನ ಜಾಸ್ತಿ ಮೇಕಪ್ ಅಂತ ಅಂದ್ಕೊಂಡ್ಬಿಡ್ತಾರೆ. ಬಟ್ ಸ್ಟಿಲ್ ನಾನು ಏನೂ ಹಾಕಲ್ಲ. ಡ್ರೆಸ್ಗಳು ಅಷ್ಟೇ 4 ಬಟ್ಟೆ ಮೇಲೆ ಇಟ್ಕೊಂಡಿರ್ತೀನಿ. ಆ ಬಟ್ಟೆನ ಎತ್ತೆ ಮೇಲೆ ರಿಪೀಟೆಡ್ ಬಟ್ಟೆನೇ ಹಾಕ್ತೀನಿ ಹೊರತು ಒಳಗೇನಿದೆ ಕೆಳಗೇನಿದೆ ಬಟ್ಟೆ ಸ್ವಲ್ಪ ಓಪನ್ ಮಾಡಿ ನೋಡೋಣ ಏನು ಮಾಡಿ. ಅದಕ್ಕೆ ಮೇಲೆ ಯಾವ್ದು ಬಟ್ಟೆ ಇರುತ್ತೆ, ಅಮ್ಮ ಯಾವ್ದು ಮಡ್ಚಿಟ್ಟಿರ್ತಾರೆ ಅದನ್ನೇ ಹಾಕೋತೀನಿ. ನಾನು ಪ್ರಾಡಕ್ಟ್ಸ್ ಅಂತ ಜಾಸ್ತಿ ಯೂಸ್ ಮಾಡೋದು, ತುಂಬ ಇಷ್ಟಪಡೋದು ಅಂದರೆ ಅದು ಮಾಯಿಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ನ ತುಂಬ ಯೂಸ್ ಮಾಡಲ್ಲ. ಅಂದರೆ ಈ ವೆದರ್ಗೆ ನಾನೇನು ಯೂಸ್ ಮಾಡ್ತಾಯಿಲ್ಲ. ಸನ್ಸ್ಕ್ರೀನ್ ಬಿಟ್ಟರೆ ಇವಾಗ ನಾನು ಫೇರ್ ಆ್ಯಂಡ್ ಲವ್ಲಿನೇ ಜಾಸ್ತಿ ಯೂಸ್ ಮಾಡೋದು. ಬಿಕಾಸ್ ಅದನ್ನು ಬಿಟ್ಟು ಬೇರೆ ಯೂಸ್ ಮಾಡೋಕ್ಕೆ ಹೋಗಿ ನಂದು ಫುಲ್ ಪಿಂಪಲ್ ಆಗಿಬಿಟ್ಟಿತ್ತು. ನಂಗೆ ಅದು ಚಿಕ್ಕ ವಯಸ್ಸಿಂದ ಸೆಟ್ ಆಗಿಬಿಟ್ಟಿದೆ. ಇವಾಗ ಡಾಟ್ ಆ್ಯಂಡ್ ಕೀದು ಒಂದು ಲಿಪ್ ಜೆಲ್ ಹಾಕೊತೀನಿ. ಅದು ಕಲರ್ಡ್ ಅಲ್ವಾ, ಸೊ ಅದೇ ಲಿಪ್ಸ್ಟಿಕ್ ಹಾಕೊಂಡಂಗೆ ಕಾಣುತ್ತೆ, ಅದೇ ಮುಖಕ್ಕೆ ಎದ್ದು ಕಾಣ್ತಾ ಇರುತ್ತೆ. ಆಲ್ಸೋ ಟ್ಯೂಸ್ಡೇ ಎಣ್ಣೆ ಹಾಕೊಂಡ್ಬಿಡ್ತೀನಿ ನಾನು. ಟ್ಯೂಸ್ಡೇಸ್ ಹಾಕ್ಕೊಂಡ್ರೆ ಗುರುವಾರ ಹೊತ್ತು ಸ್ನಾನ ಮಾಡ್ಕೊತೀನಿ. ಬಟ್ ಯಾಕೋ ಇವತ್ತು ಹಾಕೊಂಡಿಲ್ಲ. ಇವತ್ತು ವೆನ್ಸ್ಡೇ ಕಾಲೇಜ್ ಇರ್ತಿರಲಿಲ್ಲ ವೆನ್ಸ್ಡೇ. ಬಟ್ ಇವಾಗ ನಮಗೆ ಪ್ರಾಕ್ಟೀಸ್ ಆರ್ ಅಂತ ಕಾಲೇಜ್ ಇದೆ, ಅದ್ರ ಜೊತೆಗೆ ಇವತ್ತು ಒಂದು ಎಕ್ಸ್ಟ್ರಾ ಕ್ಲಾಸ್ ಬೇರೆ ಇದೆ. ಸೊ ಅದಕ್ಕೆ ತಿಂಡಿ ನೋಡೋಣ ಬನ್ನಿ ಏನು ಮಾಡಿದ್ದಾರೆ ಅಂತ. ಇವತ್ತು ತಿಂಡಿ ವೆಜಿಟೇಬಲ್ ಕರಿ ಥರ ಮಾಡಿದ್ರು, ಅದಕ್ಕೆ ದೋಸೆ. ಸ್ವಲ್ಪ ಬಿಸಿ ಒಂದೆರಡು ದೋಸೆ ತಿನ್ಕೊಂಡು ಕಾಲೇಜ್ಗೆ ಹೊರಟೆ. ಇವತ್ತೇನು ಬಾಕ್ಸ್ ಏನು ಇರಲಿಲ್ಲ ಸದ್ಯ, ಇಲ್ಲ ಅಂದರೆ ದೋಸೆ ತೊಗೊಂಡೋಗ್ಬೇಕಿತ್ತು. ಸೊ ಕಷ್ಟಪಟ್ಟು ಬೆಳಗ್ಗೆ ಬೇಗನೆ ಎದ್ದು, ವೆನ್ಸ್ಡೇ ನಮಗೆ ಫಸ್ಟ್ ಆಫ್ ಆಲ್ ಕಾಲೇಜೇ ಇರ್ತಾಯಿರಲಿಲ್ಲ ನೋಡಿ. ಹೇಳ್ತಾರೆ ವೆನ್ಸ್ಡೇ ನಮಗೆ ಕಾಲೇಜೇ ಇರಲಿಲ್ಲ. ಬಟ್ ಇವಾಗ ಈ ಸಮ್ಮಿಂದ ನಮಗೆ ವೆನ್ಸ್ಡೇಸು ಪ್ರಾಕ್ಟೀಸ್ ಆಗಿದೆ, ಹಂಗೆ ಕ್ಲಾಸಸ್ಸು ಹಾಕ್ಬಿಟ್ಟಿದ್ದಾರೆ ಜೊತೆಗೆ. ಸೊ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಇನ್ನೇನು ಕಾಲೇಜ್ಗೆ ಹೊರಡಬೇಕಿತ್ತು. ಆವಾಗ ಕ್ಲಾಸ್ ಕ್ಯಾನ್ಸಲ್ ಅಂತ ಮೆಸೇಜ್ ಬಂತು. ಅದು ಮಾತ್ರ ಸೊ ಅದಕ್ಕೆ ಸುಮ್ಮನೆ ಕೂತ್ತೀನಿ. ನಾವು 1 hour ಸುಮ್ಮನೆ ಕೂತ್ಕೊಂಡು ನೆಕ್ಸ್ಟ್ hour ಕ್ಲಾಸ್ಗೆ ಹೋಗಬೇಕು. ವೀಕ್ ಡೇಸಲ್ಲಿ ನಮಗೆ ಲ್ಯಾಬ್ ಇರುತ್ತಲ್ವ, ಅದೇ ರೀತಿ ಆ ಲ್ಯಾಬ್ನ ಇವತ್ತು ಪ್ರಾಕ್ಟೀಸ್ ಆರ್ ಅಂತ ಇರುತ್ತೆ. ವೆಡ್ನೆಸ್ಡೇಸು 10 o'clock ಇಂದ 1 o'clock ತನಕ ಕಾಲೇಜ್ ಇರುತ್ತೆ. ಮಧ್ಯಾಹ್ನ ಊಟಕ್ಕೆ ಅನ್ನ ರಸಮ್, ಅದ್ರ ಜೊತೆ ದೇವಸ್ಥಾನದ್ದು ಒಂದು ಸ್ವಲ್ಪ ಅಮ್ಮ ಹೋಗಿದ್ರು ದೇವಸ್ಥಾನಕ್ಕೆ ಅಂತ ಪ್ರಸಾದ ತೊಗೊಂಡು ಬಂದರು. ಒಂದೊಳ್ಳೆ ನಿದ್ದೆ ಮಾಡಿ ನಾನು ಡಾನ್ಸ್ ಕ್ಲಾಸ್ಗೆ ಹೊರಟೆ. ಆ್ಯಂಡ್ ಆಲ್ಸೋ ಇವತ್ತು ಕಂಪ್ಲೀಟ್ ವೀಡಿಯೋ ಯಾಕೋ ವಾಯ್ಸ್ ಓವರೇ ಕೊಡ್ತಾ ಇದ್ದೀನಿ, ಯಾಕೆ ಅಂತ ಗೊತ್ತಿಲ್ಲ. ಸುಮ್ಮನೆ ವೀಡಿಯೋ ಮಾಡಿ ಇಟ್ಕೊಂಡಿದ್ದೆ. ನೆಕ್ಸ್ಟಿಂದ ನಾನೇ ಆದಷ್ಟು ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ಮುಗಿಸ್ಕೊಂಡು ಬಂದು ನನ್ನ ತಮ್ಮನ ಟ್ಯೂಷನ್ ಹತ್ರ ಕೂತೀನಿ. ಅಂಗಡಿ ಹತ್ರ ಕೂತ್ಕೊಳ್ಳೋಕೆ ಬೇಜಾರು, ಬಿಕಾಸ್ ಸುಮ್ಮನೆ ಫೋನ್ ನೋಡೋಕ್ಕಾಗಲ್ಲ. ಚೆನ್ನಾಗಿದೆ ನೋಡೋಕ್ಕೆ ಕೂತಿದ್ದೀನಿ. ಅದಾದ ಆಂಟಿ ನೋಡ್ತಾ ಇದ್ದಾರೆ. ಸೊ ಇನ್ನೊಂದು 10-15 ನಿಮಿಷ ಬಿಟ್ಟ ತಕ್ಷಣ ಕರ್ಕೊಂಡು ಹೋಗಬೇಕು. ಆ್ಯಂಡ್ ಆಲ್ಸೋ ಇನ್ನು ಮುಂದೆ ರೆಗ್ಯುಲರ್ ಆಗಿ ಬ್ಲಾಗ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಏನೂ ಇಲ್ಲ ಅಂದರೂ ಅಟ್ಲೀಸ್ಟ್ ಏನೋ ಒಂದು ರೆಸಿಪಿ ವೀಡಿಯೋ ಆದರೂ ಹಾಕ್ತಾ ಹೋಗ್ತೀನಿ. ಸೊ ಗೋಲ್ಗಪ್ಪ ಬೇಕಿತ್ತಂತೆ ಸನತ್ಗೆ, ಅದಕ್ಕೆ ಕೊಡಿಸ್ಕೊಂಡು ಮನೆಗೆ ಬರೋಷ್ಟೊತ್ತಿಗೆ ಇವಾಗ ಕಾರ್ತಿಕ್ ಮಾಸ ಆಗಿರೋದ್ರಿಂದ ದೀಪ ಎಲ್ಲ ಹಚ್ಚಾಯಿತು. ಎಲ್ಲ ಆಗಿರೋದ್ರಿಂದ ಮನೆ ದೀಪ ಹಚ್ಚಬೇಕು. ಸೊ ಡ್ಯಾನ್ಸ್ ಕ್ಲಾಸಿಂದ ಬರೋದು ಲೇಟ್ ಆಗಿಬಿಡ್ತು, 6:30 ಆಗಿಬಿಡ್ತು. ಸೊ ಅದಕ್ಕೆ ನೀಟಾಗಿ ಇವಾಗ ಬಂದು ದೀಪ ಹಚ್ಚಿ ಇವಾಗ ಏನು ಕೆಲಸ ಇದೆ ಅದನ್ನು ಮಾಡೋಕ್ಕೆ ಕುತ್ಕೊಬೇಕು. ಸೊ ಇವತ್ತು ವಿಷ್ಣು ದೀಪೋತ್ಸವ. ಸೊ ಅದಕ್ಕೆ ನಾವು ಇಸ್ಕಾನ್ ಟೆಂಪಲ್ಗೆ ಎವ್ರಿ ಸಂಡೇಸ್ ಹೋಗ್ತೀವಿ. ಸೊ ಇವತ್ತು ವೆನ್ಸ್ಡೇ ಹೋಗೋಣ ಅಂದ್ಬಿಟ್ಟು ನಾನು ಅಮ್ಮ ಸನತ್ ಭಾರ್ಗವಿ ಆಂಟಿ ಹೋಗ್ತಾ ಇದ್ದೀವಿ. ಸೊ ಇವತ್ತು ವ್ಲಾಗ್ ಮಾಡ್ತಿದ್ದೆ. ಆ್ಯಂಡ್ ಆಲ್ಸೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಬಿಟ್ಟು ಹೋಗ್ತೀನಿ. ಎವ್ರಿ ಟೈಮ್ ಇಸ್ಕಾನಲ್ಲಿ ಏನಾಗುತ್ತೆ ಅಂದರೆ ಭಕ್ತಿಗೆ ಬರೋದಕ್ಕಿಂತ ಲವ್ವರ್ಸ್ ಕಾಟಗಳೇ ಜಾಸ್ತಿ. ಮೇಲಿನ ಕೆಳಗಡೆ ನೋಡ್ತವೆ, ತಾವೇ ಹಲ್ಕ ಕೆಲಸಗಳು ಮಾಡ್ತಿರ್ತವಲ್ಲಿ. ಮೇಲಿನ ಕೆಳಗಡೆ ನೋಡೋದು ಯೂಶ್ವಲಿ ನಾನು ಹಿಂಗೆ ಹೋಗೋದು, ಬಿಕಾಸ್ ನನಗೆ ಜಾಸ್ತಿ ರೆಡಿ ಆಗೋದು ಎಲ್ಲ ಇಷ್ಟನೇ ಆಗೋದು. ಇವಾಗಲೂ ನಾನು ಏನೂ ಹಾಕಿಲ್ಲ ಮುಖಕ್ಕೆ, ಇಲ್ಲಿ ಏನೂ ಹಾಕಿಲ್ಲ. ಏನಕ್ಕೆ ಸುಮ್ಮನೆ ಅವೆಲ್ಲ ಮುಂದೆ ಮುದಿ ಬಿದ್ದೋಗುತ್ತೆ ಮುಖ. ಸೊ ಅದಕ್ಕೆ ನಾನು ಹಿಂಗೆ ಮೇಲೆ ಎವ್ರಿ ಟೈಮ್ ಮೇಲಿನ ಕೆಳಗಡೆ ಅವರೇ ಅಪ್ಪ ಅಮ್ಮಂಗೆ ಹೇಳ್ದೆ ಬಂದಿರ್ತಾರೆ ಹುಡುಗರ ಜೊತೆ ಮಾತಾಡೋಕ್ಕೆ. ಅದ್ರ ಮಧ್ಯೆ ಅದು ಬೇರೆ. ಸೊ ಗಾಡಿಗೆ ಎತ್ಕೊಂಬ. ಸೊ ಹೊರಟಿದ್ದೀವಿ. ಮನೇಲಿ ಇವಾಗ ಟೆಂಪಲ್ಗೆ ಬಂದಿದ್ದೀವಿ. ಅಷ್ಟೊಂದು ರಶ್ ಇಲ್ಲ, ಬಿಕಾಸ್ ಇವತ್ತು ವೀಕೆಂಡ್ಸಲ್ಲಾದರೆ ಜಾಸ್ತಿ ಜನ ಇರ್ತಾರೆ. ಬಟ್ ಇವತ್ತು ಅಷ್ಟೊಂದು ಜನ ಇಲ್ಲ. ನಾನು ಸನತ್ ಬಂದಿದ್ದೀವಿ, ಒಂದು ಗಾಡೀಲಿ ನಾವು ಬಂದ್ವಿ. ಸೊ ಅಮ್ಮಂಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಬನ್ನಿ ಅಷ್ಟೊತ್ತಿಗೆ ಒಳಗೆ ಹೋಗೋಣ. ಹ್ಯಾಪಿ ಬರ್ಡೇ. ಮನೆ
ಮನೆಗೆ ಹೊರಡ್ತಾ ಇದ್ದೀವಿ. ತುಂಬ ರಶ್ ಇದೆ ಇವತ್ತು. ಚೆನ್ನಾಗಿತ್ತು. ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು 11 o'clock. ಇವಾಗ ಒಂದಷ್ಟು ಕಾಲೇಜ್ ವರ್ಕ್ ಇದೆ. ಆ್ಯಂಡ್ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ಕೆಲಸ ಇರುತ್ತೆ ಅಂತ. ಅದ್ರ ಜೊತೆಗೆ ಎಕ್ಸಾಮ್ಗೆ ಓದೋದಿದೆ. ಬಿಕಾಸ್ ಇದು ಫೈನಲ್ ಇಯರ್ ಆಗಿರೋದ್ರಿಂದ ಒಂದು ಫೇಲ್ ಆಗಿಬಿಟ್ರು ಗ್ರ್ಯಾಜುಯೇಟ್ ಆಗೋಲ್ಲ. ಸೊ ಅದೊಂದು ಎಲ್ರಿಗೂ ಕನಸಿರುತ್ತೆ, ಗ್ರ್ಯಾಜುಯೇಟ್ ಆಗಬೇಕು ಪ್ರತಿಯೊಂದದ್ದು ಎಲ್ಲ. ಸೊ ಅದಕ್ಕೆ ಅದೊಂದಕ್ಕೋಸ್ಕರ ಆದರೂ ಇವಾಗಿಂದ ಓದೋಕ್ಕೆ ಶುರು ಮಾಡಬೇಕು. ಆ್ಯಂಡ್ ಆಲ್ಸೋ ನಾನು ಅಷ್ಟು ಫಾಸ್ಟ್ ಲರ್ನರ್ ಕೂಡ ಅಲ್ಲ, ನಂಗೆ ಒಂದೇ ಸತಿಗೆ ತಲೆಗೂ ಹೋಗ್ಬಿಡಲ್ಲ. ಸೊ ಅದಕ್ಕೆ ಇವಾಗಿಂದನೇ ಓದೋಕ್ಕೆ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಅಂದ್ಕೊಂಡಿದ ತಕ್ಷಣ ಏನೂ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಆ್ಯಂಡ್ ಇನ್ಮೇಲಿಂದ ವೀಕ್ಲಿ 3 days ಡೈಲಿ ವ್ಲಾಗ್ ಬರ್ತಿರುತ್ತೆ. ವೀಕ್ಲಿ 2 ಆದರೂ ಅಟ್ಲೀಸ್ಟ್ ರೆಸಿಪಿ ವೀಡಿಯೋಸ್ ಬರ್ತಿರುತ್ತೆ. ಆ್ಯಂಡ್ ಯಾವುದಾದ್ರೂ ಹಂಗೆ ಸಣ್ಣ ಪುಟ್ಟ ಚಾಲೆಂಜಿಂಗ್ ವ್ಲಾಗ್ ಬರ್ತಾ ಇರುತ್ತೆ. ಸೊ ಲೆಟ್ಸ್ ಸಿ ಏನಾಗುತ್ತೆ ಅಂತ ನೋಡೋಣ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಮೇಕ್ ಶೂರ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.